ಬಾಲ್ರಾಜ್ನ ಮೀಟ್ ಮಾಡ್ತೀನಿ ಅಂತ ಸಾಮ್ರಾಟ್ ಒಂದ್ ಕಡೆ ಎಕ್ಸೈಟ್ ಆಗ್ತಿದ್ರೆ ಇನ್ನೊಂದ್ ಕಡೆ ಆಶ್ಚರ್ಯನೂ ಆಗ್ತಿತ್ತು. ತಕ್ಷಣ ಅವನು ಡೌಟಲ್ಲಿ ಬಾಲ್ರಾಜ್ ಸರ್ ನನ್ನನ್ನ ಮೀಟ್ ಮಾಡೋದಕ್ ರೆಡಿ ಇದಾರಾ ಅಂತ ಕೇಳ್ದ. ಅಕ್ರಮ್ ಮುಗುಳ್ನಗ್ತಾ ಬಾಲ್ರಾಜ್ ಸರ್ ಅಲ್ಲ, ಓನ್ಲಿ ಬಾಲ್ರಾಜ್. ನೀನು ಟೈಗರ್ ಕಣೋ ಸಾಮ್ರಾಟ್. ನೀನ್ ಮುಂದೆ ಬಾಲ್ರಾಜ್ ಅಂತ ಆನೆನೋ ತಲೆ ಬಾಗ್ಲೇಬೇಕು. ಆ ಆನೆ ಮಾತ್ರ ಅಲ್ಲ, ಮಾಫಿಯಾ ಲೋಕದ್ ಎಲ್ಲಾ ಮೃಗಗಳು ತಲೆ ಬಗ್ಗಿಸ್ಬೇಕು. ಸರಿ ಸರಿ, ಸಂಜೆ ಮೀಟ್ ಮಾಡೋಣ, ಬಾಯ್ ಅಂತ ಹೇಳಿ ಫೋನ್ ಇಟ್ಟ. ಅಕ್ರಮ್ ಅಷ್ಟು ಧೈರ್ಯ ಕೊಟ್ಮೇಲೆ ಸಾಮ್ರಾಟ್ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಯ್ತು. ಇಷ್ಟು ದಿನ ಬೋನಲ್ಲಿದ್ದ ಹುಲಿ ಇವಾಗ ಕಾಡಿಗೆ ಹೆಜ್ಜೆ ಇಡ್ತಿರೋ ತರ ಫೀಲ್ ಆಯ್ತು. ನಂತರ ಸಾಮ್ರಾಟ್ ಸೀದಾ ಮನೆಗ್ ಬಂದು ರೆಸ್ಟ್ ಮಾಡ್ದ. ಯಾವಾಗ್ಲೂ ವೈಭವಿ ಕೆಲ್ಸ ಅಂತ ಸರಿಯಾಗಿ ನಿದ್ದೆನೂ ಮಾಡ್ತಿರ್ಲಿಲ್ಲ. ಸೊ ಈಗ ನೆಮ್ಮದಿಯಾಗಿ ಸಂಜೆವರ್ಗೂ ನಿದ್ದೆ ಮಾಡೋಣ ಅನ್ಕೊಂಡ. ಆದ್ರೆ ಅವ್ನ್ಗೆ ಇದ್ದಕ್ಕಿದ್ದಂಗೆ ಸಾನ್ಯಾಳ ಯೋಚ್ನೆ ಕಾಡೋದಕ್ ಶುರುವಾಯ್ತು. ಅಲ್ಲ, ಅವತ್ ನಾನ್ ಹೇಗ ಆ ಹೋಟೆಲ್ಗೋದೆ? ಸಾನ್ಯಾನ್ ಕೇಳೋಣ ಅಂದ್ರೆ ಕಾಲ್ ಕೆರ್ಕೊಂಡ್ ಜಗಳಕ್ ಬರ್ತಾಳೆ. ಇವಾಗ್ ನಾನ್ ಸಡನ್ನಾಗಿ ಅವಳು ನನ್ ಹೆಂಡ್ತಿ ಅಂತ ಹೇಗ್ ಸ್ವೀಕರಿಸ್ಲಿ? ಅವಳು ನನ್ ಲೈಫ್ಗೆ ಬಿರುಗಾಳಿನೋ ತಂಗಾಳಿನೋ ಒಂದೂ ಗೊತ್ತಾಗ್ತಿಲ್ಲ ಅಂತ ಯೋಚ್ನೆ ಮಾಡ್ತಿದ್ದವನು ಯಾವಾಗ್ಲೋ ನಿದ್ದೆಗ್ ಜಾರ್ದ. ಆಮೇಲೆ ಎಷ್ಟೋ ಹೊತ್ತಿನ ನಂತರ ಎಚ್ಚರ ಆಯ್ತು. ಹೊಟ್ಟೆ ಬೇರೆ ಚುರುಗುಡ್ತಿತ್ತು. ಅವನ ಫೇವ್ರೆಟ್ ಚಿಕನ್ ಬಿರಿಯಾನಿನ ಆರ್ಡರ್ ಮಾಡ್ದ. ಡೆಲಿವರಿ ಬಾಯ್ಸ್ ಕಷ್ಟ ಏನು ಅಂತ ಗೊತ್ತಿರೋದ್ರಿಂದ ಸಾಮ್ರಾಟ್ ಲೇಟ್ ಆದ್ರೂ ಕೂಡ ಪೇಷನ್ಸ್ ಇಂದ ಕಾಯ್ತಾ ಇದ್ದ. ಸ್ವಲ್ಪ ಹೊತ್ತಿನ ನಂತರ ಪಾರ್ಸೆಲ್ ಬಂತು. ಆ ಡೆಲಿವರಿ ಬಾಯ್ ಲೇಟ್ ಆಗಿದ್ದಕ್ಕೆ ಎಲ್ಲಿ ಕಡಿಮೆ ರೇಟಿಂಗ್ ಕೊಟ್ಬಿಡ್ತಾರೋ ಅನ್ನೋ ಭಯದಲ್ಲೇ ಸಾರಿ ಸರ್ ಅಂತ ಹೇಳ್ದ ಪಾರ್ಸೆಲ್ ಕೈಗಿಟ್ಟ. ಆದ್ರೆ ಸಾಮ್ರಾಟ್ ಸ್ಮೈಲ್ ಮಾಡ್ತಾನೆ. ಪರ್ವಾಗಿಲ್ಲ ಅಂತ ಹೇಳಿ ಡಬಲ್ ಅಮೌಂಟ್ ಕೊಟ್ಟ. ಅವನು ಆಶ್ಚರ್ಯದಿಂದ, ಸರ್ 500 ಅಷ್ಟೇ, ನೀವು 1000 ಕೊಟ್ಟಿದ್ದೀರಾ. ಸಾಮ್ರಾಟ್ ಅವನ್ ಹೆಗ್ಲು ತಟ್ಟಿ, ನಿಮ್ ಕಷ್ಟ ನನ್ಗೂ ಗೊತ್ತಿದೆ ಬ್ರೋ, ಇನ್ 500 ರೂಪಾಯಿನ ಟಿಪ್ಸ್ ಅನ್ಕೊಳ್ಳಿ ಅಂತ ಸ್ಮೈಲ್ ಮಾಡ್ದ. ಸಾಮ್ರಾಟ್ ಜಸ್ಟ್ ದುಡ್ಡು ಕೊಟ್ಟ ಅನ್ನೋದಕ್ಕಿಂತ ಪ್ರೀತಿಯಿಂದ ಮಾತಾಡ್ಸಿದ್ ನೋಡಿ ಆ ಡೆಲಿವರಿ ಬಾಯ್ ಅದೆಷ್ಟು ಖುಷಿಪಟ್ಟ ಅಂತ ಅವನಿಗ್ ಮಾತ್ರ ಗೊತ್ತಿತ್ತು. ಸಾಮ್ರಾಟ್ 2 ನಿಮಿಷ ಆ ಬಿರಿಯಾನಿನೇ ನೋಡ್ತಾ ಕೂತಿದ್ದ. ಇಷ್ಟು ದಿನ ವೈಭವಿಗೋಸ್ಕರ ಒಂದೊಂದು ರೂಪಾಯಿನೂ ಸೇವ್ ಮಾಡ್ತಿದ್ದ. ಒಂದು ಸಲನೂ ಹೀಗ್ ಹೊಟ್ಟೆ ತುಂಬಾ ತಿಂದೇ ಇರ್ಲಿಲ್ಲ. ತುತ್ತನ್ನ ಕೈಯಲ್ಲಿಡ್ಕೊಂಡು ಬೇರೆಯವ್ರ ಸಂತೋಷಕ್ಕೋಸ್ಕರ ನಮ್ ಖುಷಿನ ತ್ಯಾಗ ಮಾಡ್ಬಾರ್ದು ಅಂತ ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ಥ್ಯಾಂಕ್ ಯು ವೈಭವಿ, ಇದನ್ನ ಅರ್ಥ ಮಾಡ್ಸಿದ್ದಕ್ಕೆ. ಇನ್ಮೇಲಾದ್ರೂ ನನಗೋಸ್ಕರ ಬದುಕ್ತೀನಿ ಅನ್ಕೊಂಡು ತಿನ್ನೋದಕ್ ಶುರು ಮಾಡ್ದ. ಆಮೇಲೆ ತನ್ನ ಹತ್ರ ಇರೋ 2 ಜೊತೆ ಬಟ್ಟೆಲಿ ಒಂದನ್ ಹಾಕೊಂಡು ಗೋಲ್ಡನ್ ಲೋಟಸಿಗ್ ಹೊಟ್ಟ. ಅಲ್ ನಡ್ಯೋ ಇವತ್ತಿನ ಮೀಟಿಂಗ್ನಲ್ಲಿ ಅವನ್ ಹಣೆ ಬರಹನೇ ಡಿಸೈಡ್ ಆಗೋದಿತ್ತು. ಅರಮನೆ ಆಗಿರೋ 7 ಸ್ಟಾರ್ ಹೋಟೆಲ್ನ ನೋಡಿ ಒಂದು ಸಲ ಸಾಮ್ರಾಟ್ ಎದೆ ದಸಕ್ಕಂದ್ರೂ ಒಳಮನಸ್ ಮಾತ್ರ, ಏಯ್ ಟೈಗರ್, ಏನೋ ಒಳಗಡೆ ಹೋಗೋದಕ್ ಮೀನಾಮೇಷ ಎಣಿಸ್ತಿದ್ಯಾ? ಇಂಥ 10 ಹೋಟೆಲ್ ಓನರ್ ಕಣೋ ನೀನು, ಗತ್ತಲ್ ಒಳಗಡೆ ನಡಿ ಅಂತು. ಇನ್ನೇನು ಗೇಟ್ ಒಳಗ್ ಕಾಲಿಡ್ಬೇಕು ಅನ್ನೋಷ್ರಲ್ಲಿ, ಹೇಯ್ ಯಾವನೋ ನೀನು, ಅಲ್ಲೇ ನಿಂತ್ಕೊಳ್ಳೋ, ಎಲ್ಲಿಗ್ ಹೋಗ್ತಿದ್ಯಾ ಅಂತ ಪಕ್ದಲ್ಲಿದ್ದ ಸೆಕ್ಯೂರಿಟಿ ಸಾಮ್ರಾಟ್ ದಾರಿಗ್ ಅಡ್ಡ ಬಂದ. ಎಲ್ಗೆ ಅಂದ್ರೆ? ಒಳಗಡೆಗೆ. ಯಾಕೆ, ಏನಾದ್ರೂ ಪ್ರಾಬ್ಲಮ್ಮಾ? ಓಹೋ, ಇದನ್ನೇನ್ ಫುಟ್ಪಾತಲ್ಲಿರೋ ಹೋಟೆಲ್ ಅನ್ಕೊಂಡ್ಯಾ? ದನ ನುಗ್ದಾಗ ನುಗ್ಗೋದಕ್ಕೆ. ನಿಮ್ಮಂತವ್ರ ನೆರಳು ಕೂಡ ಈ ಹೋಟೆಲ್ ಮೇಲ್ ಬೀಳ್ಬಾರ್ದು. ಅದಕ್ಕೆ ಅಂತಾನೆ ನಾವಿಲ್ ಕಾಯ್ತಾ ನಿಂತಿರೋದು. ನಡ್ಯಾ ಆಚೆ. ಅರೆ, ನಮ್ಮಂತವ್ರು ಅಂದ್ರೆ ಏನರ್ಥ? ನಿಮ್ ತರನೇ ನಮ್ಗೂ 2 ಕೈ ಕಾಲು ಕಣ್ಣು ಇದೆ. ನಾವು ಮನುಷ್ಯರೇ. ಸೆಕ್ಯೂರಿಟಿ ಬಣ್ಣ ಮಾಸಿರೋ ಸಾಮ್ರಾಟ್ ಬಟ್ಟೆನ ನೋಡ್ತಾ, ಏಯ್ ಅಧಿಕ ಪ್ರಸಂಗಿ, ಕನ್ನಡಿಲಿ ನೀನ್ ಅವತಾರನ ಒಂದ್ಸಲ ನೋಡ್ಕೊಂಡ್ ಬಂದ್ ಮಾತಾಡು ಅಂತ ರೇಗ್ದ. ಸಾಮ್ರಾಟ್ಗೆ ಎಷ್ಟು ಕೋಪ ಬಂತು ಅಂದ್ರೆ ಸೆಕ್ಯೂರಿಟಿನ ಹಿಡ್ದು ಕುಕ್ಬಿಡ್ಬೇಕು ಅನ್ನಿಸ್ತು. ಆದ್ರೂ ವಯಸ್ಸಾದವನ್ ಮೇಲ್ ಕೈ ಮಾಡ್ಬಾರ್ದು ಅಂತ, ನಾನ್ ಒಳಗಡೆ ಹೋಗ್ಲೇಬೇಕು, ತುಂಬಾ ಇಂಪಾರ್ಟೆಂಟ್ ಕೆಲ್ಸ ಇದೆ, ಸುಮ್ನೆ ನನ್ನ ತಡಿಬೇಡಿ ಅಂದ. ಆದ್ರೂ ಸೆಕ್ಯೂರಿಟಿ ಸುಮ್ನಿರ್ದೆ ಕಿರಿಕ್ ಮಾಡ್ದಾಗ ಸಾಮ್ರಾಟ್ಗೆ ಬೇರೆ ದಾರಿ ಕಾಣಿಸ್ಲಿಲ್ಲ. ತಕ್ಷಣ ಅಕ್ರಮ್ಗೆ ಕಾಲ್ ಮಾಡ್ದ. ಹಲೋ ಟೈಗರ್, ಎಲ್ಲಿದ್ಯಾ? ರೀಚ್ ಆದ್ಯಾ? ಹಾ ಅಂಕಲ್, ನಾನು ಹೋಟೆಲ್ ಹೊರಗಡೆ ಇದ್ದೀನಿ. ನಮ್ ಟೇಬಲ್ ನಂಬರ್ ಎಷ್ಟು? ಟೇಬಲ್ ನಂಬರಾ? ಆ ಹೋಟೆಲ್ ಓನರ್ ನಾನೇ ಕಣೋ ಟೈಗರ್. ಅಂದ್ಮೇಲ್ ನೀನು ಅದಕ್ ಓನರೇ ತಾನೆ. ನೀನ್ ಆರಾಮಾಗ್ ಒಳಗ್ ಹೋಗ್ ಕೂತ್ಕೋ, ನಾನ್ ಬರ್ತಾ ಇದ್ದೀನಿ 2 ಮಿನಿಟ್ಸ್. ಇಲ್ಲ ಅಂಕಲ್, ನಾನ್ ಒಳಗಡೆ ಹೋಗೋದಕ್ಕೆ ಯಾರೂ ಸೆಕ್ಯೂರಿಟಿ ಬಿಡ್ತಾ ಇಲ್ಲ. ಹಲ್ ಕಡಿತಾ? ವಾಟ್? ಯಾರ ಆ ಲೋಫರ್? ಅವನಿಗ್ ಜಾಡ್ಸಿ 2 ಓದಿ ಹೇಳ್ತೀನಿ. ಐ ಆಮ್ ಸೋ ಸಾರಿ ಟೈಗರ್, 2 ನಿಮಿಷ ವೇಟ್ ಮಾಡು, ನಾನ್ ಬರ್ತೀನಿ. ನೋ ಪ್ರಾಬ್ಲಮ್, ನೀವ್ ಆರಾಮಾಗ್ ಬನ್ನಿ ಅಂಕಲ್ ಅಂತ ಹೇಳಿ ಸಾಮ್ರಾಟ್ ಫೋನ್ ಡಿಸ್ಕನೆಕ್ಟ್ ಮಾಡ್ದ. ಅಲ್ಲೇ ನಿಂತಿದ್ದ ಸೆಕ್ಯೂರಿಟಿ ಸಾಮ್ರಾಟ್ ಮಾತಾಡೋದನ್ನ ಕೇಳಿಸ್ಕೊಂಡು, ಓಹ್, ಯಾರ್ಗೋ ಫೋನ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡ್ಸೋದಕ್ ನೋಡ್ತಿದ್ಯಾ? ನೀನ್ CMಗಲ್ಲ PM ಕಾಲ್ ಮಾಡಿದ್ರು ಒಳಗಡೆ ಬಿಡಲ್ಲ, ಅರ್ಥ ಆಯ್ತಾ ಅಂತ ಹೇಳಿ ಅವನನ್ನ ತಳ್ಳೋದಕ್ ನೋಡ್ದ. ಅಷ್ಟ್ರಲ್ಲಿ ಹಿಂದೆಯಿಂದ ಜಗನ್ ಪಕ್ದಲ್ಲಿರೋ ವೈಭವಿಗೆ, ಹೇಯ್ ಅಲ್ನೋಡು, ನಿನ್ ಎಕ್ಸ್, ಸಾರಿ ಡೆಲಿವರಿ ಬಾಯ್ ಫ್ರೆಂಡ್ ಅಂತ ಹೇಳ್ದ. ಹೇ ಛೀ,
ಇಂಥ ಡರ್ಟಿ ಪೀಪಲ್ ಜೊತೆ ಮಾತಾಡೋದಕ್ಕೆ ನಾನ್ ಒಂದ್ ಕ್ಷಣ ಥಿಂಕ್ ಮಾಡ್ತೀನಿ. ಅಂಥದ್ರಲ್ಲಿ ಬಾಯ್ ಫ್ರೆಂಡಾ ಅಂತ ಅಸಹ್ಯ ಪಟ್ಕೊಳ್ತಾ ಸಾಮ್ರಾಟ್ ಹತ್ರ ಬಂದ್ಲು. ಸಾಮ್ರಾಟ್ ಅವಳನ್ ನೋಡಿದ್ರು ನೋಡ್ದೇ ಇರೋಂತರ ಅವಾಯ್ಡ್ ಮಾಡ್ದ. ವೈಭವಿಗೆ ಅದನ್ನ ಸಹಿಸ್ಕೊಳ್ಳೋದಕ್ಕಾಗ್ದೆ ಕೊಂಕಾಗಿ, ಓಹೋ, ಬೀದಿ ನಾಯಿ ಹಳ್ಸಿರೋ ಅನ್ನ ಹುಡ್ಕೊಂಡ್ ಇಲ್ಲಿವರೆಗೂ ಬಂದಿರೋ ಹಾಗಿದೆ ಅಂದ್ಲು. ಸಾಮ್ರಾಟ್ ಮಾತ್ರ ಕೂಲಾಗೆ, ನಾಯಿಗೆ ಹಳ್ಸದ್ ಹಾಕಿದ್ರು ಫ್ರೆಶ್ ಹಾಕಿದ್ರು ಅದ್ರ ನಿಯತ್ ಮಾತ್ರ ಬದ್ಲಾಗಲ್ಲ. ಆದ್ರೆ ಕೆಲವ್ರು ಹಾಗಲ್ಲ, ಸಿಕ್ಕೋರ್ ಭಿಕ್ಷೆಲ್ ಬದ್ಕೋರು, ನಿಯತ್ತಿನ್ ಸ್ಪೆಲ್ಲಿಂಗೂ ಗೊತ್ತಿರಲ್ಲ ಅಂತ ಟಾಂಗ್ ಕೊಟ್ಟ. ಹೇಯ್ ಬೆಗ್ಗರ್, ಯಾರ್ಗೋ ನಿಯತ್ತಿಲ್ಲ ಅಂತಿದ್ಯಾ? ಹಲ್ಲುದ್ರಿಸ್ಬಿಡ್ತೀನಿ ಅಂತ ಹೇಳಿ ವೈಭವಿ ಜೋರಾಗ್ ಕಾಲ್ ಕುಕ್ಕುದ್ಲು. ಆ ಸ್ಪೀಡ್ಗೆ ಪಟ್ ಅಂತ ಅವಳು ಹೀಲ್ಸು ಮುರ್ದೋಯ್ತು. ಅದನ್ ನೋಡಿ ಸಾಮ್ರಾಟ್ ಕಿಸಕ್ಕಂತ ನಕ್ದ. ಜಗನ್ ಫುಲ್ ಹುರ್ಕೊಂಡು, ಏನೋ ಇವತ್ತಿಷ್ಟೊಂದ್ ಓವರ್ ಆಗ್ ಆಡ್ತಿದ್ಯಾ? ಕುಡ್ಕೊಂಡ್ ಬಂದಿದ್ಯಾ ಹೇಗೆ? ಅಷ್ಟಕ್ಕೂ ಇಲ್ಲೇನ್ ಮಾಡ್ತಿದ್ಯಾ? ಇಲ್ಲಿಗ್ ಬರೋರ್ಗೆ ಒಂದ್ ಯೋಗ್ಯತೆ ಇರ್ಬೇಕು ಅಂತ ಹೇಳ್ದ. ಯೋಗ್ಯತೆ ಇರೋದಕ್ಕೇನೆ ಬಂದಿರೋದು. ನನ್ನನ್ನ ಇಲ್ಲಿಗ್ ಕರ್ದಿರೋದ್ ಯಾರು ಗೊತ್ತಾ? ಅಕ್ರಮ್ ಅಂಕಲ್. ಅದನ್ ಕೇಳಿ ಒಂದ್ಸಲ ಜಗನ್ ಶಾಕ್ ಆದ. ಆಮೇಲೆ ಅವನಿಗ್ ನೆನ್ಪಾಯ್ತು, ಓ, ನೀನ್ ಅವ್ರ ಡ್ರೈವರ್ ಮಗ ಅಲ್ವಾ? ಈಗ ನಿಮ್ಮ ಅಪ್ಪನ್ ಬದ್ಲು ನೀನ್ ಡ್ರೈವರ್ ಆಗ್ಬೇಕು ಅಂತಿದ್ಯಾ? ಅದಕ್ಕೆ ಅವ್ರ ಕೈಕಾಲು ಹಿಡ್ಕೊಂಡು ಕೆಲ್ಸ ಗಿಟ್ಟಿಸ್ಕೊಳೋದಕ್ ಬಂದಿದ್ಯಾ? ಕೈಕಾಲ್ ಯಾರು ಹಿಡಿತಾರೆ, ಯಾರ್ ಕೈಕಾಲ್ ಮುರಿತಾರೆ ಅಂತ ಆಮೇಲೆ ನೋಡೋಣ ಅಂತ ಸಾಮ್ರಾಟ್ ಗುಣುಕ್ತಾ ಸುಮ್ನಾದ. ಕೊಚ್ಚೆ ಮೇಲ್ ಕಲ್ಲ್ ಹೆಸ್ತು ಮೈಕ್ ಸಿಡಿಸ್ಕೊಳ್ಳೋದು ಅವನ್ಗೂ ಇಷ್ಟ ಇರ್ಲಿಲ್ಲ. ಅದೇ ಸಮಯಕ್ಕೆ ಬ್ಲ್ಯಾಕ್ ಕಲರ್ ಲಕ್ಸುರಿಯಸ್ ಕಾರಲ್ಲಿ ಅಕ್ರಮ್ ಬಂದೇಳ್ದ. ಅವನ್ ಜೊತೆ ಇನ್ನೊಬ್ಬ ಬ್ಲ್ಯಾಕ್ ಕಲರ್ ಸೂಟ್ ಹಾಕಿರೋ 6 ಅಡಿ ವ್ಯಕ್ತಿ ಕೂಡ ಇದ್ದ. ಅವನು ದಷ್ಟಪುಷ್ಟವಾದ ತೋಳು, ಕತ್ತಿಯಷ್ಟೇ ಶಾರ್ಪ್ ಆಗಿರೋ ಕಣ್ಣು, ಬಿಗಿಯಾಗಿ ಹಿಡ್ದಿರೋ ಮುಷ್ಟಿ ನೋಡುದ್ರೇನೆ ಅವನು ದೊಡ್ಡ ಡಾನ್ ಅಂತ ಗೊತ್ತಾಗ್ತಾ ಇತ್ತು. ಅವನು ಬೇರೆ ಯಾರೂ ಅಲ್ಲ, ಮಾಫಿಯಾ ಕಿಂಗ್ ಪಿಲ್ಲರ್ ಜೇಡ್ರಳ್ಳಿ ಬಾಲ್ರಾಜ್. ಸಾಮ್ರಾಟ್ ಮೇಲಿಂದ ಕೆಳಗ್ವರ್ಗೂ ಅವನನ್ನ ನೋಡ್ತಾ ಒಂದು ಕ್ಷಣ ಸ್ಟನ್ ಆಗೋದ. ಅವನು ಇದುವರೆಗೂ ಬಾಲ್ರಾಜ್ ಬಗ್ಗೆ ಕೇಳಿದ್ದ ಓದಿದ್ದ, ಬಟ್ ನೇರವಾಗ್ ನೋಡ್ತಿರೋದು ಇದೇ ಫಸ್ಟ್ ಟೈಮ್. ಅಷ್ಟ್ರಲ್ಲಿ ಅಕ್ರಮ್ ಸೀದಾ ಸೆಕ್ಯೂರಿಟಿ ಹತ್ರ ಬಂದು ಅವನ್ ಕಾಲರ್ ಪಟ್ಟಿ ಹಿಡ್ದು, ಏನಾಗ್ತಿದೆ ಇಲ್ಲಿ, ಹಾ? ಏನಿದೆಲ್ಲ ಡ್ರಾಮಾ ಅಂತ ರೇಗ್ದ. ಬಾಲ್ರಾಜ್ ಇನ್ನೂ ಕಾರ್ ಹತ್ರ ನಿಂತ್ಕೊಂಡು ಫೋನಲ್ ಮಾತಾಡ್ತಾ ಇದ್ದ. ಸೆಕ್ಯೂರಿಟಿ ಅಕ್ರಮ್ ಕಡೆ ನೋಡ್ತಾ ನಡ್ಗೋ ವಾಯ್ಸಲ್ಲಿ, ಕ್ಷಮ್ಸಿ ಸರ್, ಈ ವ್ಯಕ್ತಿ ನನ್ಗೂ ಇಲ್ಲಿ ಬರ್ತಿರೋ ಗೆಸ್ಟ್ಗೂ ತೊಂದ್ರೆ ಕೊಡ್ತಿದ್ದಾನೆ. ಇವ್ನ್ ನೋಡೋಕೆ ಕಳ್ಳಂತರನೇ ಕಾಣಿಸ್ತಿದ್ದಾನೆ. ಅದಕ್ಕೆ ನಾನ್ ಇವ್ನನ್ನ ಒಳಗಡೆ ಹೋಗೋದಕ್ ಬಿಡ್ದೆ ತಡದ್ ನಿಲ್ಸಿದ್ದೀನಿ. ಏನಂದೆ? ಕಳ್ಳನ? ಕರ್ಯಕ್ಕೆಷ್ಟೋ ಧೈರ್ಯ ನಿನ್ಗೆ? ಇವನು ನನ್ನ ಸ್ಪೆಷಲ್ ಗೆಸ್ಟ್. ನಾಳೆಯಿಂದ ನಿನ್ನನ್ನ ಈ ಹೋಟೆಲ್ ಅಕ್ಕಪಕ್ಕ ನೋಡಿದ್ರೋ ಕಾಲು ಮುರಿದ್ಬಿಡ್ತೀನಿ ಅಂತ ರೇಗಿದ್ ಕೂಡ್ಲೆ ಎಲ್ರೂ ಬೆಚ್ಚ ಬಿದ್ರು. ಜಗನ್ ವೈಭವಿ ಇಬ್ರು ಒಂದು ಕ್ಷಣನೂ ಅಲ್ಲಿ ನಿಂತ್ಕೊಳ್ದೆ ಕಳ್ಳ ಬೆಕ್ಕಿನ್ ತರ ಜಾಗ ಖಾಲಿ ಮಾಡಿದ್ರು. ಮುರ್ದೋಗಿರೋ ಹಿಲ್ಸಲ್ಲಿ ಕುಂಟು ಕುದ್ರೆ ತರ ಓಡ್ತಿರೋ ವೈಭವಿನ ನೋಡಿ ಸಾಮ್ರಾಟ್ಗೆ ನಗು ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ಅಷ್ಟ್ರಲ್ಲಿ ಅಕ್ರಮ್ ಸಾಮ್ರಾಟ್ ಕಡೆ ತಿರ್ಗಿ, ಐ ಆಮ್ ಸೋ ಸಾರಿ ಟೈಗರ್, ಈ ಇಡಿಯಟ್ ಇಂದ ನಿನಗೆ ತುಂಬಾನೇ ಅಂತ ಅವನು ಹೇಳ್ತಿದ್ದಾಗ್ಲೇ, ಇಲ್ಲ ಪ್ರಾಬ್ಲಮ್ ಏನಿಲ್ಲ ಅಂಕಲ್, ಒಬ್ಬ ಬಡವನ್ ಶತ್ರು ಯಾರು ಹೇಳಿ? ಇನ್ನೊಬ್ಬ ಬಡವನೇ ಅಂತ ಸ್ಮೈಲ್ ಮಾಡ್ದ. ಸಾಮ್ರಾಟ್ ಯಾವ ಅರ್ಥದಲ್ಲಿ ಹೇಳ್ತಿದ್ದಾನೆ ಅಂತ ಅಕ್ರಮ್ಗೆ ಅರ್ಥ ಆಯ್ತು. ಸಾಮ್ರಾಟ್, ನೀನೀಗ ಬಡವ ಅಲ್ಲ, ಕಮಾನ್ ಅಂತ ಬೆಂತಟ್ಟಿ ಒಳಗಡೆ ಕರ್ಕೊಂಡ್ ಹೊರಟ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.